ಹಾಗಾಗಿ ಮಕರ ರಾಶಿಯವರು ಯಾರ್ಯಾರೆಲ್ಲ ಇದ್ದೀರಾ ಅದರಲ್ಲೂ ನೋಡಿ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರ ಆಗಿರ್ಬೋದು, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ 1 ಮತ್ತು 2ನೇ ಪಾದದವರು, ಇವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ತುಂಬ ಪಾಸಿಟಿವ್ ಇರುತ್ತೆ. ಈ ನಕ್ಷತ್ರದವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಹೆಲ್ಪ್ ಅಂತಂದರೆ ಈ ನಕ್ಷತ್ರದವ್ರಿಗೂ ಕೂಡ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ನಡೀತಾ ಹೋಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಆ ನಕ್ಷತ್ರದವರು ಯಾವ ದಿನ ಮಾಡಬೇಕು, ಯಾವ ಒಂದು ಡೇನಲ್ಲಿ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಏನೇ ಕೆಲಸ ಬಂದರೂ ನಿಮಗೆ ಪಾಸಿಟಿವ್ ಆಗುವಂಥ ನಕ್ಷತ್ರಗಳಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ 1.5 ತಿಂಗಳು ನಿಮ್ಮದೇ ಅಂತ ಹೇಳ್ಬೋದು. ಮಕರ ರಾಶಿಯವರು ತುಂಬ ಹ್ಯಾಪಿಯಾಗಿ ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ನೋಡಿ, ನೀವು ಮಕರ ರಾಶಿಯವರು ಅತಿ ಹೆಚ್ಚು ಶನಿಯನ್ನು ಆರಾಧಿಸಬೇಕಾಗುತ್ತೆ. ಮತ್ತು ಗುರು ನಿಮಗೆ ಒಳ್ಳೇದು ಮಾಡ್ತಿರೋದ್ರಿಂದ ಗುರುವನ್ನು ಕೂಡ ತುಂಬ ಆರಾಧಿಸಬೇಕಾಗುತ್ತೆ. ಗುರುವನ್ನು ಆರಾಧಿಸಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸದಾ ನಿಮ್ಮ ವಾಸ್ಕಲ್ ಏನಿದೆ, ನಿಮ್ಮ ಮನೆಯ ಬಾಗಿಲು ವಾಸ್ಕಲ್ಗೆ ಸದಾ ಒಂದೊಂದು ಚಿಟಿಕೆ ಅರಿಶಿಣನಾದರೂ ಅದ್ರ ಮೇಲೆ ಹಾಕಬೇಕಾಗುತ್ತೆ. ಯಾಕಂದರೆ ಎಲ್ಲರಿಗೂ ಗೊತ್ತು ವಾಸ್ಕಲ್ಗೆ ಅರಿಶಿಣ ಇಡೋದು, ಕುಂಕುಮ ಇಡೋದು ಆಲ್ಮೋಸ್ಟ್ ಎಲ್ಲರೂ ಅದನ್ನು ಮಾಡೇ ಮಾಡ್ತಾರೆ. ಆದರೆ ಈ 1.5 ತಿಂಗಳು ಬಿಡ್ದಿರ ಒಂದು ದಿನ ನಿಮ್ಮ ವಾಸ್ಕಲ್ಗೆ ಅರಿಶಿಣವನ್ನು ಹಚ್ಚಿ ಅಥವಾ ಅರಿಶಿಣದಲ್ಲಿ ಬಳೀರಿ. ಅದು ನಿಮಗೆ ತುಂಬ, ಯಾಕಂದರೆ ಗುರು ನಿಮ್ಮ ಮನೆಗೆ ಬರ್ತಿದ್ದಾನೆ, ನಿಮಗೆಲ್ಲೋ ನಿಮಗೆ ಪಾಸಿಟಿವ್ ಆಗ್ತಿದೆ ಅಂತಂದರೆ ಅವನು ನಿಮ್ಮ ಹೊಸಲನ್ನ ದಾಟ್ಕೊಂಡು ಬರಬೇಕಾಗತ್ತೆ. ಹಾಗಾಗಿ ಅಲ್ಲೇ ನೀವು ಅವನ್ನ ಒಂದು ಒಳ್ಳೆಯ ಇದರಿಂದ ಆಗಮನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ಮನೇಲಿ ಮಕರ ರಾಶಿಯವರು, ಅದರಲ್ಲೂ ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರದವರು ಯಾರೇ ಇದ್ದರೂ ನಿಮ್ಮ ಮನೆಯಲ್ಲಿ ಪಾಸಿಟಿವ್ನ ಫಸ್ಟು, ಅಂದರೆ ಒಂದು ಅದೃಷ್ಟ, ಒಂದು ನಮ್ಮ ಮನೆಗೆ ಬರಮಾಡ್ಕೊಳ್ಳೋದಕ್ಕೆ ಒಂದು ಶುಭ ಸಂಕೇತವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಅರಿಶಿಣವನ್ನು ಡೈಲಿ ನಿಮ್ಮ ಮನೆ ವಾಸ್ಕಲ್ಗೆ ಹಚ್ಚಿ 1.5 ತಿಂಗಳು ಬಿಡ್ದೀರ ನೀವು ಮಾಡಿ ನೋಡಿ. ಖಂಡಿತವಾಗ್ಲೂ ಗುರು ನಿಮಗೆ ಎಲ್ಲೋ ಒಂದು ಕಡೆ ಒಳ್ಳೇದು ಮಾಡ್ತಾನೆ. ಜೊತೆಗೆ ಗುರು ಮತ್ತು ಶುಕ್ರ ಇವರಿಬ್ಬರ ಒಂದು ಸ್ಟೋನನ್ನು ನಮ್ಮಲ್ಲಿ ಸಿಕ್ಕುತ್ತೆ. ಅವರ ಒಂದು ಸ್ಟೋನು ನಿಮ್ಮ ಮನೇಲಿಡಿ, ಗುರುನೇ ತಂದು ನಿಮ್ಮ ಮನೇಲಿ ಇಟ್ಕೊಂಡಂಗಾಗುತ್ತೆ. ಡೈಲಿ ಹೇಳ್ತಾ ಇದ್ದೀನಿ, ತುಂಬ ಜನ ಕೂಡ ಆ ಗುರುವಿನ ಸ್ಟೋನ್ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು ತೊಗೊಂಡೋಗ್ತಿದ್ದಾರೆ, ಯೂಸ್ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಅವರಿಗೆ ಗುರುವಿನ ಅನುಗ್ರಹ ನಿಮ್ಮ ಮನೆಗೆ ಬರ್ತಾ ಇದೆ ಅಂತ ಹೇಳ್ಬೋದು, ಅದೃಷ್ಟ ನಿಮ್ಮ ಮನೆಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ಮಕರ ರಾಶಿಯವರು ತಪ್ಪದಿರ ಈ ಒಂದು ಟಿಪ್ಸನ್ನು ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿ ಕುಂಭರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿತ್ತು. ಯಾಕಂದರೆ ರಾಶಿಗೆ ರಾಹು ಬಂದಿರೋದ್ರಿಂದ ಮತ್ತು 2ನೇ ಮನೆ ರಾಶಿಯಾಧಿಪತಿ ಶನಿ 2ನೇ ಮನೆಗೆ ಹೋಗಿರೋದ್ರಿಂದ ಮತ್ತು ಗುರುವಿನ ಅನುಗ್ರಹ ಕೂಡ ಇತ್ತು. ಗುರು ರಾಶಿಗೆ ನೋಡಿ 5ನೇ ಮನೇಲಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಪೂರ್ವ ಪುಣ್ಯ ಆಗಿರ್ಬೋದು, ಏನೋ ಕೆಲಸ ಕಾರ್ಯಗಳಾಗಿರ್ಬೋದು, ಇವೆಲ್ಲ ನಡೀತಾ ಇತ್ತು ರಾಹು ಮತ್ತು ಕೇತುಗಳ ಬದಲಾವಣೆ ಆದಮೇಲೆ. ಆದರೆ ಈಗ ಈ ಒಂದು ಗುರುವಿನ ಬದಲಾವಣೆ ಆದಮೇಲೆ ಕುಂಭರಾಶಿಯವರಿಗೆ ಟೈಮ್ ಕೆಟ್ಟಿದೆ ಅಂದರೆ ಎಲ್ಲದಕ್ಕೂ ಪರಿಹಾರ ಇದೆ. ಹಂಗಂತ ಯಾರೂ ಸಾವು ನೋವುಗಳನ್ನ ನೋಡೋದಿಲ್ಲ, ಎಲ್ಲ ಕಳ್ಕೊಂಡು ಬೀದಿಗೆ ಬರೋದಿಲ್ಲ. ಯಾಕಂದರೆ ಏನೋ ಒಳ್ಳೇದಾಗ್ತಾ ಇತ್ತು, ಚೆನ್ನಾಗಿ ಆಗ್ತಿರೋ ಟೈಮಲ್ಲಿ ಅಲ್ಪ ಸ್ವಲ್ಪ ಎಲ್ಲೋ ಒಂದು ಕಡೆ ಮಾತಿನಲ್ಲಿ ಸಿಕ್ಕಾಕೊಳ್ಳೋದಾಗಿರ್ಬೋದು, ಅಥವಾ ಕೋರ್ಟು ಕಚೇರಿದು ಏನಾದರೂ ನಡೀತಿದ್ರೆ ಅದು ಬಂದು ಸ್ವಲ್ಪ ಅದು ರೈಸ್ ಆಗೋದಾಗಿರ್ಬೋದು, ಇಲ್ವಾ ಹಣದ ಪರಿಸ್ಥಿತಿ ಸ್ವಲ್ಪ ನಿಮ್ಮಲ್ಲಿ ಇಕ್ಕಟ್ಟನ್ನು ತರಿಸೋದಾಗಿರ್ಬೋದು. ಹಣದ ವಿಚಾರ ಅಂತ ನೋಡಿದಾಗ ಎಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ಟೈಟ್ ಆಗ್ಬೋದು, ಅಥವಾ ಸಂಪಾದನೆ ಆಗ್ತಿದ್ರು ಎಲ್ಲೋ ಒಂದು ಕಡೆ ಹಣ ಖರ್ಚಾಗ್ತಾ ಇರೋದಾಗಿರ್ಬೋದು, ಇಲ್ವಾ ಸಂಪಾದನೆ ಮಾಡಿರೋದನ್ನ ಯಾರ್ದೋ ಒಂದು ಕಡೆ, ಇವಾಗ ನೋಡಿ ಏನೋ ಒಂದು ಕೆಲಸ ಮಾಡಿರ್ತೀರ, ಆ ಕೆಲಸಕ್ಕೆ ದುಪ್ಪಟ್ಟು ಹಣ ಇಲ್ಲ ಒಂದು ಪ್ರಾಪರ್ಟಿ ತೊಗೊಂಡಿರ್ತೀರ, ಅದಕ್ಕೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು. ಈ ರೀತಿ ಎಲ್ಲೋ ಒಂದು ಕಡೆ ಕೈಲಿ ನಿರ್ದಿರ ಹಣ ಹೋಗ್ತಾ ಇರುತ್ತೆ.